ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇಸ್ಲಾಮಿಕ್ ಇತಿಹಾಸದ 22ನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ವೀಕ್ಷಕರೇ, ಇಸ್ಲಾಮಿಕ್ ಇತಿಹಾಸದಲ್ಲಿ ನಾವು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಬಗ್ಗೆ ಮಾತನಾಡುತ್ತಿದ್ದೇವೆ. ಹಿಂದಿನ ಭಾಗಗಳಲ್ಲಿ ನಾವು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಜನ್ಮ, ನಮ್ರೂದಿನ ಬೆಂಕಿ, ಮರುಭೂಮಿಯ ಜೀವನ, ಝಂಝಂ ಜಲಪಾತದ ಇತಿಹಾಸ, ಇಸ್ಮಾಯಿಲ್ ಅಲೈಹಿಸ್ಸಲಾಂರವರ ವಿವಾಹ, ಹಜರತ್ ಹಾಜಿರಾ ಅಲೈಹಿಸ್ಸಲಾಂರವರ ನಿಧನ, ಕಾಬಾದ ನಿರ್ಮಾಣ ಹಾಗೂ ಹಜರತ್ ಇಸಾಕ್ ಅಲೈಹಿಸ್ಸಲಾಂರವರ ಜನ್ಮದ ಬಗ್ಗೆ ಮಾತನಾಡಿದ್ದೇವೆ. ಈಗ ಮುಂದೆ ಮಾತನಾಡೋಣ. ವೀಕ್ಷಕರೇ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಸಂಪೂರ್ಣ ಜೀವನ ಪರೀಕ್ಷೆಗಳಲ್ಲೇ ಕಳೆದಿದೆ. ಮೊದಲು ವಿಗ್ರಹಾರಾಧನೆಯನ್ನು ನಕಾರಿಸಿ ಒಂದು ಅಲ್ಲಾಹನ ಕಡೆ, ಏಕದೇವರಾಧನೆಯ ಕಡೆ ಜನರನ್ನು ಕರೆಯುವುದು ಅವರ ಕರ್ತವ್ಯವಾಗಿತ್ತು. ಆದರೆ ಅವರು ವಿಗ್ರಹಗಳನ್ನು ರಚಿಸುವ, ವಿಗ್ರಹಗಳ ಬಗ್ಗೆ ಅತ್ಯಂತ ಪ್ರೀತಿ ಮತ್ತು ಭಕ್ತಿಯನ್ನು ಹೊಂದಿರುವ ಒಂದು ವ್ಯಕ್ತಿ ಆಜರ್ ಅವರ ಮನೆಯಲ್ಲಿ ಜನ್ಮಿಸಿದರು. ಅವರ ಕರ್ತವ್ಯದಲ್ಲಿ ಅಡಿಪಡಿಸುವ ಮೊಟ್ಟ ಮೊದಲ ವ್ಯಕ್ತಿ ಅವರ ಸ್ವಂತ ತಂದೆ ಆಗಿದ್ದರು. ನಂತರ ಯುವಕರಾದರೂ ಜನರನ್ನು ವಿಗ್ರಹಗಳು ಪರಮಾತ್ಮರಲ್ಲ, ಇವರ ಕೈಯಲ್ಲಿ ಏನೂ ಇಲ್ಲ, ಇವರು ನಮಗೆ ಲಾಭ ನೀಡಲು ಸಾಧ್ಯವಿಲ್ಲ, ನಮ್ಮ ವಿಧಿಯಲ್ಲಿ ನಷ್ಟ ಬರೆಯಲು ಸಾಧ್ಯವಿಲ್ಲ ಎಂದು ವಿವರಿಸಿದರು. ಆದರೆ ಇಡೀ ನಗರವೇ ಸೇರಿ ಅವರಿಗೆ ಬೆಂಕಿಯಲ್ಲಿ ಸುಡುವ ಉದ್ದೇಶ ಮಾಡಿಕೊಂಡಿತು. ಅವರ ಸ್ವಂತ ತಂದೆ ಆಜರ್ ಕೂಡ ಅವರಲ್ಲಿ ಶಾಮಿಲ್ ಆಗಿದ್ದರು. ನಂತರ ಅಲ್ಲಾಹನ ಮಹಿಮೆಯಿಂದ, ಅಲ್ಲಾಹನ ಕೃಪೆಯಿಂದ ಬೆಂಕಿಯಿಂದ ಮರಳಿ ಬಂದ ಪವಾಡವನ್ನು ಕಂಡೂ ಕೂಡ ಯಾರೂ ಅವರನ್ನು ಅಲ್ಲಾಹನ ಸಂದೇಶವಾಹಕರೆಂದು ನಂಬಲಿಲ್ಲ. ಕೊನೆಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರು ತನ್ನ ಮಾತೃಭೂಮಿಯನ್ನು ಬಿಟ್ಟು ಫಲಸ್ತೀನ್ ವಲಸೆ ಹೋದರು. 2 ಹೆಂಡತಿಯರಿದ್ದರು. ಆದರೂ ಸುಮಾರು 90 ವರ್ಷಗಳವರೆಗೆ ಯಾವುದೇ ಮಕ್ಕಳಾಗಲಿಲ್ಲ. ದೀರ್ಘಕಾಲ ನೂರಾರು ಬೇಡಿಕೆ ಮಾಡಿ ಕಾದ ನಂತರ ಒಂದು ಮಗನಾದರೂ ಆ ಹಾಲು ಕುಡಿಯುವ ಕಂದನನ್ನು ಅವನ ತಾಯಿಯ ಜೊತೆ ಮರುಭೂಮಿಯಲ್ಲಿ ಏಕಾಂಗಿಯಾಗಿ ಬಿಟ್ಟು ಬರುವ ಆದೇಶ ನೀಡಲಾಯಿತು. ಆದರೆ ಅಲ್ಲಾಹನು ತನ್ನ ಮಹಿಮೆಯಿಂದ ಅವರನ್ನು ಉಳಿಸಿಕೊಂಡನು. ಆದರೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರು ಹಜರತ್ ಹಾಜಿರಾ ಅಲೈಹಿಸ್ಸಲಾಂರವರೊಂದಿಗೆ ಒಂದು ಮನೆಯಲ್ಲಿ ಜೀವನ ಕಳೆಯಲು ಸಾಧ್ಯವಾಗಲಿಲ್ಲ. ವೀಕ್ಷಕರೇ, ಈ ರೀತಿ ಹಲವಾರು ಪರೀಕ್ಷೆಗಳಲ್ಲಿ ಸಫಲರಾಗಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರು ಅಲ್ಲಾಹನ ಅತ್ಯಂತ ಪ್ರಿಯ ಭಕ್ತರಲ್ಲಿ ಶಾಮಿಲ್ ಆದರು. ಖಲೀಲುಲ್ಲಾ, ಅಲ್ಲಾಹನ ಗೆಳೆಯ ಎಂಬುವ ಬಿರುದನ್ನು ಪಡೆದರು. ನಂತರ ಅಲ್ಲಾಹನು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಕುಟುಂಬದ ಮೇಲೆ ಅತ್ಯಂತ ಪವಿತ್ರ ಆಶೀರ್ವಾದಗಳ ಸುರಿಮಳೆ ಸುರಿಸಿದನು. ಒಂದು ಮಗ ಇಸ್ಮಾಯಿಲ್ ಅಲೈಹಿಸ್ಸಲಾಂರವರ ಜೊತೆ ಬೈತುಲ್ ಅತೀರ್, ಕಾಬತುಲ್ಲಾವನ್ನು ನಿರ್ಮಿಸುವ ಅದೃಷ್ಟ ಅಲ್ಲಾಹನು ಇವರಿಗೆ ನೀಡಿದನು. ಇನ್ನೊಂದು ಮಗ ಹಜರತ್ ಇಸಾಕ್ ಅಲೈಹಿಸ್ಸಲಾಂರವರ ಜೊತೆ ಬೈತುಲ್ ಮಖ್ದಿಸ್, ಮಸ್ಜಿದೆ ಅಕ್ಸಾವನ್ನು ನಿರ್ಮಿಸುವ ಸೌಭಾಗ್ಯ ನೀಡಿದನು. ಈ ಮಸ್ಜಿದೆ ಅಕ್ಸಾವನ್ನು ಕೂಡ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರು ಹೊಸದಾಗಿ ನಿರ್ಮಿಸಲಿಲ್ಲ. ಅದನ್ನೂ ಕೂಡ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರು ಅದರ ಅಡಿಪಾಯಗಳ ಮೇಲೆ ಗೋಡೆಗಳನ್ನು ನಿರ್ಮಿಸಿದರು. ವೀಕ್ಷಕರೇ, ಈ ಮಸ್ಜಿದೆ ಅಕ್ಸಾವನ್ನು ಕೂಡ ಕೆಲವು ರಿವಾಯತ್ಗಳ ಮೂಲಕ ಹಜರತ್ ಆದಮ್ ಅಲೈಹಿಸ್ಸಲಾಂ ಹಾಗೂ ಹಜರತ್ ಶೀಸ್ ಅಲೈಹಿಸ್ಸಲಾಂರವರು ಮೊದಲೇ ನಿರ್ಮಿಸಿದ್ದರು. ಹಜರತ್ ಇಸಾಕ್ ಅಲೈಹಿಸ್ಸಲಾಂರವರು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಜೊತೆ ಈ ಮಸ್ಜಿದೆ ಅಕ್ಸಾವನ್ನು ನಿರ್ಮಿಸಿದ ಘಟನೆಯ ಬಗ್ಗೆ ಕುರಾನ್ ಅಥವಾ ಹದೀಸ್ಗಳಲ್ಲಿ ಬಹಿರಂಗವಾಗಿ ಸ್ಪಷ್ಟಪಡಿಸಲಿಲ್ಲ. ಹೀಗಾಗಿ ನಾವು ಇದರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ವಿವರಿಸಲು ಸಾಧ್ಯವಿಲ್ಲ. ಸಾರಾಂಶವಾಗಿ ಇಷ್ಟೇ ತಿಳಿದಿದೆ: ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರು ಹಜರತ್ ಇಸಾಕ್ ಅಲೈಹಿಸ್ಸಲಾಂರವರ ಜೊತೆ ಇದನ್ನು ಪುನಃ ನಿರ್ಮಿಸಿದರು, ಕಾಬತುಲ್ಲಾವನ್ನು ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂರವರೊಂದಿಗೆ ನಿರ್ಮಿಸಿರುವ ಹಾಗೆ. ಹಾಗೂ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರ ಜನಾಂಗದ ಮೇಲೆ ಸರ್ವಶಕ್ತನಾದ ಅಲ್ಲಾಹನ ವಿಶೇಷ ಕೃಪೆ ಇಲ್ಲಿಯೇ ಮುಗಿಲಿಲ್ಲ. ಅಲ್ಲಾಹನು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರ 2ನೇ ಮಗ ಹಜರತ್ ಇಸ್ಹಾಕ್ ಅಲೈಹಿಸ್ಸಲಾಂರ ಜನಾಂಗದಲ್ಲಿ ಸಾವಿರಾರು ಪ್ರವಾದಿಗಳನ್ನು ಜನ್ಮಿಸಿದನು. ಹಜರತ್ ಯಾಕೂಬ್, ಹಜರತ್ ಯೂಸುಫ್, ಹಜರತ್ ಮೂಸಾ, ಹಜರತ್ ದಾವೂದ್, ಹಜರತ್ ಸುಲೇಮಾನ್ ಇಂತಹ 3500ಕ್ಕೂ ಹೆಚ್ಚು ಪ್ರವಾದಿಗಳು ಇವರ ಜನಾಂಗದಲ್ಲಿ ಹುಟ್ಟಿದರು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರು ಪ್ರವಾದಿಗಳ ವಾರಸುದಾರರಾದ ಮಕ್ಕಳನ್ನು ಪಡೆದರು. ಹಾಗೂ ಮೊದಲನೇ ಮಗ ಇಸ್ಮಾಯಿಲ್ ಅಲೈಹಿಸ್ಸಲಾಂ, ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂರ ಜನಾಂಗದಲ್ಲಿ ಇಡೀ ಮಾನವ ಜಾತಿಯ ಶ್ರೇಷ್ಠ, ವಿಶೇಷ, ಪವಿತ್ರ ಹಾಗೂ ಯಾರ ಕಾರಣದಿಂದ ಈ ವಿಶ್ವವನ್ನೇ ರಚಿಸಲಾಯಿತೋ ಆ ಮಹಾ ವ್ಯಕ್ತಿ, ಅಲ್ಲಾಹನ ಅತ್ಯಂತ ಪ್ರಿಯ ವ್ಯಕ್ತಿ, ಈ ವಿಶ್ವದ ಚೇತನ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಅಲ್ಲಾಹನು ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂರವರ ಜನಾಂಗದಲ್ಲಿ ಕಳುಹಿಸಿ
ಹದ್ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಸ್ಥಾನಮಾನವನ್ನು ಅತ್ಯಂತ ಶ್ರೇಷ್ಠಗೊಳಿಸಿದನು. ವೀಕ್ಷಕರೇ, ಹದ್ ಇಬ್ರಾಹಿಂ ಅಲೈಹಿಸ್ಸಲಾಂರವರು 3 ವಿವಾಹವಾಗಿದ್ದರು. ಮೊದಲನೇ ಹೆಂಡತಿ ಹಜರತ್ ಸಾರಾ ಅಲೈಹಿಸ್ಸಲಾಂ. ಇವರು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಕುಟುಂಬದವರೇ ಆಗಿದ್ದರು. ಇವರಿಂದ ಹಜರತ್ ಇಸ್ಹಾಕ್ ಅಲೈಹಿಸ್ಸಲಾಂರವರು ಹುಟ್ಟಿದ್ದರು. ಎರಡನೇ ಹೆಂಡತಿ ಹಜರತ್ ಹಾಜಿರಾ ಅಲೈಹಿಸ್ಸಲಾಂ. ಇವರು ಮಿಸ್ರ್ ಅರ್ಥಾತ್ ಈಜಿಪ್ಟ್ ರಾಜನ ಮಗಳಾಗಿದ್ದರು. ಇವರಿಂದ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂರವರು ಹುಟ್ಟಿದರು. ಮೂರನೇ ಹೆಂಡತಿ ಹಜರತ್ ಕತೂರಾ. ಇವರಿಂದ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರಿಗೆ 6 ಮಕ್ಕಳಾದರು ಹಾಗೂ ಇವರ ಜನಾಂಗಕ್ಕೆ ಬನು ಕತೂರಾ ಎಂದು ಕರೆಯಲಾಗುತ್ತದೆ. ಇವರಲ್ಲಿ ಹಜರತ್ ಹಾಜಿರಾ ಅಲೈಹಿಸ್ಸಲಾಂರವರ ನಿಧನ ಮೊದಲಾಯಿತು ಹಾಗೂ ಅವರು ಅದೇ ಮಕ್ಕಾದ ಮರುಭೂಮಿಯಲ್ಲಿ ಮದ್ಫೂನ್ ಆದರು. ನಂತರ ಹಜರತ್ ಸಾರಾ ಅಲೈಹಿಸ್ಸಲಾಂರವರ ನಿಧನವಾಯಿತು ಹಾಗೂ ಇವರು ಕನಾನ್ ನಗರದ ಹಿಬ್ರೂನ್ ಎನ್ನುವ ಒಂದು ಹಳ್ಳಿಯಲ್ಲಿ ಮದ್ಫೂನ್ ಆದರು. ಆ ಸಮಯ ಇವರ ವಯಸ್ಸು 127 ವರ್ಷದಾಗಿತ್ತು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರ ನಿಧನದ ಬಗ್ಗೆ ಕುರಾನಿನ ಆಯತ್, ಹದೀಸ್ ಅಥವಾ ಯಾವುದೇ ಮುಸ್ತನದ್ ಪುಸ್ತಕದಲ್ಲಿ ಯಾವುದೇ ಘಟನೆ ಉಲ್ಲೇಖಿಸಿಲ್ಲ. ಕೇವಲ ಇಷ್ಟು ಬರೆದಿದ್ದಾರೆ: ಹಜರತ್ ಸಾರಾ ಅಲೈಹಿಸ್ಸಲಾಂರವರನ್ನು ಮಣ್ಣಿಗೊಪ್ಪಿಸಿದ ನಿಖರವೇ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರನ್ನು ಕೂಡ ಮಣ್ಣಿಗೊಪ್ಪಿಸಲಾಯಿತು. ಹಜರತ್ ಇಸ್ಮಾಯಿಲ್ ಹಾಗೂ ಹಜರತ್ ಇಸಾಕ್ ಅಲೈಹಿಸ್ಸಲಾಂರವರು ಇಬ್ಬರೂ ಇವರ ತದ್ಫೀನ್ನಲ್ಲಿ ಶಾಮಿಲ್ ಆಗಿದ್ದರು. ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂರವರು 137 ವರ್ಷದ ವಯಸ್ಸಿನಲ್ಲಿ ನಿಧನರಾದರು ಹಾಗೂ ತನ್ನ ತಾಯಿ ಹಜರತ್ ಹಾಜಿರಾ ಅಲೈಹಿಸ್ಸಲಾಂರವರ ಜೊತೆಯೇ ಮಕ್ಕಾದ ಆ ಮರುಭೂಮಿಯಲ್ಲಿ ಮದ್ಫೂನ್ ಆದರು. ಹಜರತ್ ಇಸಾಕ್ ಅಲೈಹಿಸ್ಸಲಾಂರವರು ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂರವರಿಂದ 14 ವರ್ಷ ಚಿಕ್ಕವರಾಗಿದ್ದರು. 60 ವರ್ಷದ ವಯಸ್ಸಿನಲ್ಲಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರು ಅವರ ತಮ್ಮನ ಮಗಳಿನಿಂದ ಇವರ ವಿವಾಹ ಮಾಡಿಸಿದರು. ಅವರಿಂದ ಹಜರತ್ ಇಸಾಕ್ ಅಲೈಹಿಸ್ಸಲಾಂರವರಿಗೆ 2 ಹುಡುಗರಾದರು. ಒಬ್ಬರ ಹೆಸರು ಈಸು, ಇನ್ನೊಬ್ಬರ ಹೆಸರು ಯಾಕೂಬ್ ಆಗಿತ್ತು. ಸೊ ವೀಕ್ಷಕರೇ, ಇಲ್ಲಿಗೆ ಇಸ್ಲಾಮಿಕ್ ಇತಿಹಾಸದಲ್ಲಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಭಾಗ ಕೊನೆಗೊಳ್ಳುತ್ತದೆ. ಇದರ ನಂತರ ಹಜರತ್ ಯಾಕೂಬ್ ಅಲೈಹಿಸ್ಸಲಾಂರವರ ಭಾಗ ಪ್ರಾರಂಭವಾಗುತ್ತದೆ. ಹಜರತ್ ಯಾಕೂಬ್ ಅಲೈಹಿಸ್ಸಲಾಂರವರ ಬಗ್ಗೆ ವಿವರಿಸುವ ಮುಂಚೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಇನ್ನೊಂದು ತಮ್ಮನ ಮಗ ಹಜರತ್ ಲೂತ್ ಅಲೈಹಿಸ್ಸಲಾಂ ಇವರ ಬಗ್ಗೆ ಕೂಡ ವಿವರಿಸುವ ಅಗತ್ಯವಿದೆ. ಇವರು ಕೂಡ ಒಂದು ಪ್ರವಾದಿಯಾಗಿದ್ದರು ಹಾಗೂ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಕಾಲದಲ್ಲೇ ಅಲ್ಲಾಹನು ಇವರಿಗೂ ಪ್ರವಾದಿತ್ವ ನೀಡಿದ್ದನು. ಇವರ ಬಗ್ಗೆ ಇನ್ಶಾಅಲ್ಲಾಹ್ ನಾವು ಮುಂದಿನ ಇಸ್ಲಾಮಿಕ್ ಇತಿಹಾಸದ ಭಾಗದಲ್ಲಿ ಮಾತನಾಡೋಣ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.